ಗದಗ ಜಿಲ್ಲೆಯಲ್ಲಿ ಹಲವೆಡೆ ಸುರಿದ ಭಾರೀ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ ಬಳಿ ಬೆಣ್ಣೆಹಳ್ಳ ಅಬ್ಬರಿಸಿ ಬೊಬ್ಬರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಹೆಮ್ಮಡಗದಿಂದ ನರಗುಂದ ರೋಣ ಗಜೇಂದ್ರಗಡ ಮಾರ್ಗವಾಗಿ ಸಿಂಧನೂರು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಯಾವಗಲ್ ಬಳಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಸೇತುವೆ ಮೇಲ್ಭಾಗದಲ್ಲಿ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. ರಸ್ತೆ ಸಂಚಾರ ಬಂದ್ನಿಂದ ಸಾರ್ವಜನಿಕರು, ವಾಹನ ಸವಾರರು, ರೈತರು ಪರದಾಡುವಂತಾಗಿದೆ. ಬೆಣ್ಣೆಹಳ್ಳದ ಅಕ್ಕಪಕ್ಕದ ಸಾವಿರಾರು ಎಕರೆ ಜಮೀನುಗಳು ಜಲಾವೃತವಾಗಿವೆ. ಬಿತ್ತನೆ ಮಾಡಿದ್ದ ಹೆಸರು, ಅಗಸಿ, ಕುಸುಬಿ, ಗೋಧಿ, ಈರುಳ್ಳಿ, ಮೆಕ್ಕೆಜೋಳ, ಮೆಣಸಿನಕಾಯಿ ಬೆಳೆಗಳು ಕೂಡ ಜಲಾವೃತವಾಗಿದೆ. ರೈತರಲ್ಲಿ ಆತಂಕ ಹೆಚ್ಚಿಸಿದೆ. 10,000 ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಗಳು ಹಳ್ಳದ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಸ್ಥಳಕ್ಕೆ ಗದಗ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರೈತರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಪ್ರತಿ ವರ್ಷ ನಾವು ಸಂಕಷ್ಟಕ್ಕೀಡಾಗ್ತಿದ್ದೇವೆ, ರೈತರಿಗೆ ಶಾಶ್ವತವಾದ ಸೂಕ್ತ ಪರಿಹಾರ ಕೊಡಿ, ಬೆಣ್ಣೆಹಳ್ಳ ಒತ್ತುವರಿ ತೆರವುಗೊಳಿಸುವುದಕ್ಕೆ ಆಗ್ರಹಿಸಿದ್ರು. ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ ಗ್ರಾಮದ ರೈತ ನಾವು ಸತತವಾಗಿ ಬೆಣ್ಣೆಹಳ್ಳ ಇಳಿಬೇಳ 8-10 ಸಲ ಬಂದೈತಿ. ನಮ್ಮ ಊರಿಗೆ ಬೆಳೆ ಪರಿಹಾರ ಇಲ್ಲ. ಆಮೇಲೆ ಐತಿ ಇನ್ಶೂರೆನ್ಸ್ ಬಂದಿಲ್ಲ. ಆಮೇಲೆ ಕೆಲವೊಂದು ಸಮಸ್ಯೆಗಳು ಭಾಳ ಅದಾವು. ತರಾಟೆ ಅವ್ರು ಕೇಳಿದ್ರೆ ಅವ್ರು ಯಾವಾಗ ಬರೋರು ಬರೀ ಫುಲ್ ಡ್ರಿಂಕ್ ಮ್ಯಾಗಿರ್ತಾರೆ. ನಮ್ಮ ಪರಿಹಾರ ಬಂದಿಲ್ಲ ಅಂತಂದ್ರೆ ಏನು ನಿಮ್ಮ ಹಾಲ ಇಟ್ಟು ಹೋಗ್ಯಾವ ಅಂತಂತಾರೆ. ನಿಜವಾಗಿ ಮಾನವೀಯತೆ ಅಧಿಕಾರಿಗಳಿಗೆ ತಂದ್ರೆ ನಾ ಕೈ ಮುಗಿಕೊಳ್ತೀನಿ. ಈ ಭೂಮಿ ದಿನ ಅನ್ನ ಹೊಂದಿದ್ರಂದ್ರೆ ನೀವು ದೇವ್ರು ಸರಿಯಾಗಿ ನಮಗೇನೈತಿ ರೋಣ ತಾಲೂಕು ಕೆಲಸಕ್ಕೆ ನರಗುಂದ ತಾಲೂಕು ಏನೈತಿ ಮತಕ್ಷೇತ್ರಕ್ಕೆ ಐತಿ. ಅದಕ್ಕೆ ನಮ್ಗೆ ಅರಕೊತ್ನಾಗ ಅರಸಿಕಂಗಾಗೈತಿ. ದಯಮಾಡಿ ಹೇಳ್ತೀನಿ, ನೀವು ಬೇಗನೆ ಪರಿಹಾರ ಕೊಡಬೇಕು. ಯಾಕೆ ತಾಯಿ ಧೋರಣೆ ಮಾಡಬೇಡ್ರಿ. ಮಾಜಿ ಶಾಸಕರಿಗೆ ಮಾಜಿ ಕೈ ಮುಗಿಕೊಳ್ತೀವಿ. ಅನಾಥರಾಗಿ ನಾವು ದಯಮಾಡಿ ನೀವು ಯಾವುದೇ ಸ್ಥಿತಿ ಒಳಗೂ 1 ವಾರ ಒಳಗೆ ಪರಿಹಾರ ಕೊಡಬೇಕು. ಒಂದು ವೇಳೆ ಪರಿಹಾರ ಕೊಟ್ಟಿದ್ರೆ ಉಗ್ರ ಹೋರಾಟ ಮಾಡಿ ರಸ್ತಾ ಹೋರಾಟ ಮಾಡಿ ಅನಾಹುತ ಅಧಿಕಾರಿಗಳನ್ನೇ ಸಾಕ್ಷಿ ಅಂತೇಳಿ ಹೇಳಿ ಮಾತು ಕೊಡ್ತೀನಿ. ದಯಮಾಡಿ ಭಾಳ ಅನಾಹುತ ಆಗೈತಿ. ನೀವು ದಯಮಾಡಿ ನಮ್ಗೆ ಪರಿಹಾರ ಹಾಕ್ಬೇಕಂತ ಕೇಳ್ಕೊಂತ ಬರ್ತಾರೆ ಸರ. 8 ಸಲ ಸರ ಎಲ್ಲ ತೋರಿ ನರಗುಂದ ತಾಲೂಕಿಗೆ 3-4 ಸಲ ಬಂದವ್ರಿ. 10% ನಾವು ಬಂದಿಲ್ರಿ ನಮ್ಮ ಊರಿಗೆ. ಯಾವ ಪರಿಹಾರ ಇಲ್ರಿ. ಅವ್ರು ತಯಾರಿ ಕೇಳ್ತಾನೆ ಹಾಗಾದ್ರೆ ಹೋಗ್ತಾರೆ ನಿಮ್ಮಂತ ಮಾತಾಡೋ ಮಾತ್ರ ಇದೆ ರೈತರಿಗೆ. ಅದಕ್ಕೆ ನಮ್ಗೆ ಯಾರು ಕೇಳಿದ್ರಿ. ನಾವು ಕೆಲವೊಂದು ಏನು ಹೋರಾಟ ಮಾಡ್ತೀವಂದ್ರೆ ಕೆಲವು ಹಿತಾಸಕ್ತಿಗಳಿದೆ ಬಂದು ಮಾತಾಡಿ ಹೋಗಲ್ದಂಗೆ. ಅದಕ್ಕೆ ದಯಮಾಡಿ ಮಾಡಕ್ಕೆ ಹೋಗ್ರಿ. ಈ ಭೂಮಿ ದಿನ ಉಂಡಿರಿ, ನಮಗೆ ಪರಿಹಾರ ಕೊಡೋಕೆ ಮಾಡಿ ಅಂತ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ಧಾರವಾಡ ಭಾಗದಲ್ಲಿ ವಿಶೇಷವಾಗಿ ನವಲಗುಂದ, ಹುಬ್ಳಿ ಧಾರವಾಡ, ಕಿತ್ತೂರು, ಶಿಗ್ಗಾಂವ್ ಭಾಗದಲ್ಲಿ ಹೆವಿ ರೇನ್ ಆಗ್ತಾ ಇರೋದ್ರಿಂದ ಬೆಣ್ಣೆಹಳ್ಳ ತುಂಬಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನಾನು ಯಾವಗಲ್ ಗ್ರಾಮಕ್ಕೆ ಇವಾಗ ವಿಸಿಟ್ ಮಾಡಿದ್ದೀನಿ. ಮೇಲ್ ಸೇತುವೆ ಎಲ್ಲ ತಾವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ತುಂಬಿ ಹರಿತಾ ಇದೆ. ಎಸ್ಪೆಷಲಿ ನಮ್ಮ ಜಿಲ್ಲೆಯಲ್ಲಿ 4 ಪ್ಲೇಸ್ಗಳಲ್ಲಿ ರೋಡ್ ಕಟ್ ಆಗಿದೆ. ಒಂದು ಸುರ್ಕೋಡ್, ಕುರ್ಲಗೇರಿ, ಇದೊಂದು ಯಾವಗಲ್, ಇನ್ನೊಂದು ಮೆಣಸಗಿ ಭಾಗ. ಈ 4 ಕಡೆ ಕೂಡ ನಾವು ಜಿಲ್ಲಾಡಳಿತದಿಂದ ಮತ್ತು ತಾಲೂಕಾಡಳಿತದಿಂದ ಏನೆಲ್ಲ ಕ್ರಮ ತಗೊಳ್ತಾ ಇದೀವಿ. ಬೋತ್ ಸೈಡ್ ಬ್ಯಾರಿಕೇಡಿಂಗ್ ಹಾಕಿ ಪೊಲೀಸರನ್ನು ಕೂಡ ಹಾಕೊಂಡಿದ್ವಿ. ನಮ್ಮ ರೆವಿನ್ಯೂ ಸಿಬ್ಬಂದಿ ಮತ್ತು ಪಂಚಾಯತ್ ಇಲಾಖೆಯವರು ಕೂಡ ಇದ್ದಾರೆ. ದಯವಿಟ್ಟು ಯಾರೂ ಕೂಡ ಸಾರ್ವಜನಿಕರು ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿ ಮಾಡ್ತೇನೆ, ಅಪಾಯ ಮಟ್ಟ ಮೀರಿ ಹಳ್ಳ ಹರಿತಾ ಇದ್ರಿಂದ ಜನ ಜಾನುವಾರುಗಳು ದಯವಿಟ್ಟು ಹಳ್ಳಗಳಿಗೆ ಇಳಿಬಾರ್ದು. ಬಟ್ಟೆ ತೊಳಿಲಿಕ್ಕೆ ಹೋಗೋದು ಇರ್ಬೋದು ಅಥವಾ ಬೈಕ್ ತಗೊಂಡು ಹೋಗೋದಾಗ್ಲಿ, ಅಧಿಕಾರಿಗಳ ಒಂದು ಸೂಚನೆಗಳನ್ನು ಪಾಲಿಸಬೇಕು. ಈಗಾಗಲೇ ಪಂಚಾಯತ್ನವರು ಡಂಗರ ಕೂಡ ಸಾರಿದ್ದಾರೆ. ಊರಿನ ಒಂದು ಪ್ರಮುಖ ಬೇಡಿಕೆ ಇದೆ, ಮೇಲ್ ಸೇತುವೆ ಎತ್ತರಿಸಬೇಕು ಅನ್ನೋದು. ಇದನ್ನ ಬೆಳಗ್ಗೆ ತಾನೇ ಜಿಲ್ಲಾಧಿಕಾರಿಗಳು 7 ತಾಲೂಕಿನ ತಹಸೀಲ್ದಾರ್ಗಳು ನೋಡಲ್ ಅಧಿಕಾರಿಗಳ ಮುಖಾಂತರ VC ಮಾಡಿದ್ದಾರೆ. ಅಲ್ಲಿ ಕೂಡ ಹೇಳಿದ್ವಿ. ಇವಾಗ ಕೂಡ ಮತ್ತೆ ಸಾಯಂಕಾಲ 5 ಗಂಟೆಗೆ VC ಮಾಡ್ತಾರೆ. ಅಲ್ಲಿ ಕೂಡ ವರದಿ ಒಪ್ಪಿಸ್ಬೇಕು. ಈ ಮೇಲ್ ಸೇತುವೆ ಸಾರ್ವಜನಿಕರ ಆಗ್ರಹ ಏನಿದೆ, ನಾನು ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಇವತ್ತೇ ಕೊಡ್ತೀನಿ. ಜಮೀನುಗಳಿಗೂ ನೀರು ನುಗ್ಗಿದೆ. ಈಗಾಗಲೇ ನಾವು ನಮ್ಮ